ನಮ್ಮ ಜೊತೆ ಈಗ ಎಲ್ಲರ ಫೇವ್ರೆಟ್ ಜಿಮ್ ಸೀನಾ ಅವರಿದ್ದಾರೆ. ಜಿಮ್ ಸೀನಾ ಅವರು ಯಾರಿಗಿಷ್ಟ ಇಲ್ಲ ಅಂತ ಕೇಳೋ ಪ್ರಶ್ನೆನೇ ಬೇಡ. ಸಾಕಷ್ಟು ಜನ ಹೆಣ್ಮಕ್ಳಿಗೆ ಫೇವ್ರೆಟ್ ಆಗಿಬಿಟ್ಟಿದ್ದಾರೆ. ಬಿಕಾಸ್ ಅವರು ಆ ಥರ ಪಾತ್ರನ ಮಾಡ್ತಾ ಇದ್ದಾರೆ. ಈಗ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಝೀ ಪವರ್‌ನಲ್ಲಿ. ಅವರ ಪವರ್‌ನ ತೋರಿಸೋದಕ್ಕೆ ಫುಲ್ ರೆಡಿ ಆಗಿದ್ದಾರೆ. ಗೌರಿ ಮೂಲಕ ಬನ್ನಿ ಮಾತನಾಡಿಸ್ತಾ ಹೋಗೋಣ. ಹೇಗಿದ್ದೀರಾ ಸುಷ್ಮಿತ್ ಅವರೇ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಸೊ ಈಗ ಝೀ ಪವರ್‌ನಲ್ಲಿ ನಿಮ್ಮದು ಇನ್ನೊಂದು ಪವರ್ ಆ್ಯಡ್ ಆಗ್ತದೆ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಎಷ್ಟು ಖುಷಿ ಇದೆ. ತುಂಬಾನೇ ಖುಷಿ ಇದೆ ಬಿಕಾಸ್ ನಾನು ಆಲ್ರೆಡಿ ಪಾರ್ಟ್ ಆಫ್ ಝೀ. ಈಗ ಪಾರ್ಟ್ ಆಫ್ ಝೀ ಪವರ್ ಅಂದ್ರೆ ಇನ್ನೂ ಎಕ್ಸೈಟ್ಮೆಂಟ್, ಖುಷಿ. ಬಿಕಾಸ್ ಇಷ್ಟು ದಿನ ಬರೀ ಝೀಗ್ ಮಾತ್ರ ನನ್ನ ಫ್ಯಾಮಿಲಿ ಆಗಿದ್ದೆ. ಈಗ ಝೀ ಪವರ್ಗೂ ನನ್ನ ಫ್ಯಾಮಿಲಿ ಮೆಂಬರ್ ಆಗಿ ಬರ್ತಾ ಇದ್ದೀನಿ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ. ಮತ್ತೆ ಆಗಿದೆ. ಈಗ ನಾವು ಗೌರಿದು ಪ್ರೋಮೋ ಎಲ್ಲ ನೋಡಿದ್ವಿ. ಸುಷ್ಮಿತ್ ಅವ್ರು ಕಾಣಿಸಿಲ್ಲ. ಇವಾಗ ಇಲ್ಲಿ ಸುಷ್ಮಿತ್ ಅವ್ರು ಕಾಣಿಸ್ಬಿಟ್ರು ಒಂದು ಸ್ವಲ್ಪ ಸರ್ಪ್ರೈಸಿಂಗು. ಯಾಕೆ ಪ್ರೋಮೋಲಿಲ್ಲ ಅಂತ? ಇಲ್ಲ, ನಾನು ಆ್ಯಕ್ಚುಲಿ ಆ ಪ್ರೋಮೋ ಆಗ್ಬೇಕಾದ್ರೆ ನಾನು ಇನ್ನೂ ಸೆಲೆಕ್ಟ್ ಆಗಿರಲಿಲ್ಲ ಸೀರಿಯಲಿಗೆ. ಪಾಪ ಯಾರೋ ಬೇರೆಯವ್ರು ಇದ್ದಿದ್ದು. ಆ್ಯಕ್ಚುಲಿ ನಾನು ಇನ್ನೊಂದು ಬೇರೆ ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿದ್ದಿದ್ದು, ಅಂದರೆ ಝೀ ಪವರಲ್ಲಿ ಇದ್ದೆ, ಬಟ್ ಈ ಸೀರಿಯಲಿಗೆ ಇರಲಿಲ್ಲ. ಆ್ಯಂಡ್ ಅದು ಅನ್ಲಕ್ಕಿಲಿ ನನ್ನ ಹಣೆ ಬರೋ ಸೀರಿಯಲ್ ಏನೋ ಗೊತ್ತಿಲ್ಲ, ಅದು ಟೇಕ್ ಆಫ್ ಆಗಲಿಲ್ಲ ಪ್ರಾಜೆಕ್ಟು. ಸೊ ಅಲ್ಲಿಂದ ನನ್ನನ್ನು, ಯಾಕಂದರೆ ಇಲ್ಲ, ಝೀ ಅವ್ರು ನನಗೆ ಪ್ರಾಮಿಸ್ ಮಾಡಿದ್ರು, ಬಿಕಾಸ್ ನೀವು ಎಲ್ಲೂ ಹೋಗಬೇಡಿ, ಬಿಟ್ಕೊಡಲ್ಲ ನಿಮ್ಮನ್ನು, ನಿಮಗೆ ಇಲ್ಲೇ ಅವಕಾಶ ಕೊಡ್ತೀವಿ ಅಂತ ಝೀ ಪ್ರಾಮಿಸ್ ಮಾಡಿದ್ರು. ಸೊ ಆ ಪ್ರಾಮಿಸ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಆಮೇಲೆ ಕೊನೆಗೆ ಈ ಸೀರಿಯಲ್ಗೆ ಹಾಕಿದ್ರು. ಆಲ್ರೆಡಿ ಅಷ್ಟರಲ್ಲಿ ಪ್ರೋಮೋ ಶೂಟ್ ಎಲ್ಲ ಆಗಿತ್ತು. ಆ್ಯಂಡ್ ಅದು ದೊಡ್ಡ ವಿಷಯ ಅಲ್ಲ, ಪ್ರೋಮೋದಲ್ಲಿ ಕಾಣಿಸ್ಕೊಂಡಿಲ್ಲ ಅಂದರೆ ಅದೇನು ನನಗೇನು ಬೇಜಾರಿಲ್ಲ ಅಥವಾ ಇನ್ನೊಂದಿಲ್ಲ. ನಾನು ಎಷ್ಟೇ ಹಿಂದೆ ನಿಂತ್ಕೋತೀನಿ ಅಂದರೂ ಜನ ಇಲ್ಲ ನೀನು ಮುಂದೆ ಬರಬೇಕಂತ ಅವರೇ ಕರ್ಕೊಂಡು ಬರ್ತಾರೆ. ಸೊ ಪ್ರೋಮೋದಲ್ಲಿ ಇಲ್ಲ ಅಂತೂ ನನಗೇನು ಬೇಜಾರಿಲ್ಲ. ನನ್ನನ್ನು ಟೆಲಿಕಾಸ್ಟ್ ಆದ್ಮೇಲೆ ಕೊಂಡಾಡ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಈಗ ಎಷ್ಟು ಅಪ್ರಿಸಿಯೇಷನ್ ಸಿಕ್ಕಿದೆ ಅಣ್ಣಯ್ಯ ಸೀರಿಯಲಲ್ಲಿ, ಅದೇ ರೀತಿಯಾಗಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಎಲ್ರಿಗೂ ಕಾನ್ಫಿಡೆನ್ಸ್ ಇದೆ. ಸೊ ಹೇಳಿ ನಿಮ್ಮ ಪಾತ್ರದ ಬಗ್ಗೆ. ನಿಮಗೆ ಹೇಗೆ ಕನ್ವಿನ್ಸ್ ಮಾಡಿದ್ರು, ನೀವು ಹೇಗೆ ಒಪ್ಕೊಂಡ್ರಿ, ಯಾಕೆ ಒಪ್ಕೊಂಡ್ರಿ ಅನ್ನೋದು? ನನಗೆ ಯಾವಾಗಲೂ ಅಷ್ಟೇ, ನನಗೆ ಬೇರೆ ನನ್ನ, ಯಾಕಂದರೆ ನಾನು ಯಾವಾಗಲೂ ಹೇಳೋದು, ನನಗೆ ಸೀರಿಯಲ್ಸ್ ಬಂದು ವರ್ಕ್ಶಾಪ್, ಇಲ್ಲಿ ತುಂಬ ಕಲಿಯೋದಿರುತ್ತೆ. ಈಗ ನಾನು ಯಾವಾಗಲೂ ಜಿಮ್ ಸೀನಾಗೆ ಮಾಡ್ತಿದ್ರೆ ಒಂದು ಬ್ರ್ಯಾಂಡ್ ಆಗಿಬಿಡುತ್ತೆ. ಸೊ ಆ ಬ್ರ್ಯಾಂಡ್ನ ನಾನೇ ಮುರಿಬೇಕು, ಬೇರೆಯವ್ರ ಮುರಿಬಾರ್ದು, ನಾನೇ ಮುರಿಬೇಕು. ಅಂದರೆ ನಾನು ಯಾವತ್ತೂ ಅಷ್ಟೇ, ಈಗ ಒಂದು 8 ಸೀರಿಯಲ್ ಮಾಡಿದ್ದೀನಿ. ಆ 8 ಸೀರಿಯಲಲ್ಲೂ ನನ್ನ ಪ್ರತಿ ಒಂದೊಂದು ಆ್ಯಕ್ಟಿಂಗು ಚೇಂಜು, ಕ್ಯಾರೆಕ್ಟರ್ ಚೇಂಜು. ಸೊ ಈ ಪಾತ್ರ ನಾನು ಒಪ್ಕೊಳ್ಳೋದಕ್ಕೆ ಏನಂದರೆ, ಈ ಹಿಂದೆ ನಾನು ಮಾಡಿಲ್ಲ ಈ ಥರದ್ದು ಯಾವುದು ಕ್ಯಾರೆಕ್ಟರ್ ನಾನು ಮಾಡಿಲ್ಲ. ಸೊ ತುಂಬ ಸೆಟಲ್ಡ್ ಆಗಿ, ತುಂಬ ಬಬ್ಲಿ ಲವರ್ ಬಾಯ್ ಆಗಿ, ಇಲ್ಲಿ ಕಾಮಿಡಿ, ಒಬ್ಬ ಹೀರೋ ಕಾಮಿಡಿ ಮಾಡಿದ್ರೆ ಹೇಗಿರುತ್ತೆ ಆ ಥರ ಇರುತ್ತೆ ಹೊರತು, ಇಲ್ಲೆಲ್ಲೋ ಜಿಮ್ ಸೀನನ್ನು ತಲೆಯಲ್ಲಿ ಹಿಡ್ಕೊಂಡು ನೋಡ್ರೆ ಅದೆಲ್ಲೋ ನಿರಾಶೆ ಆಗ್ಬೋದು ಅವರಿಗೆ, ಅದು ಇರಲ್ಲ ಖಂಡಿತವಾಗ್ಲೂ. ಬಟ್ ನನಗೆ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದರೆ, ಎಲ್ಲೋ ಒಂದು ಕಡೆ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಜಿಮ್ ಸೀನ ಹೊರಗೆ ಬಂದ್ಬಿಡ್ತಾನೆ. ನಾನೇ ಎಷ್ಟೊಂದು ಸಲ ನನಗೆ ಒನ್ ಮೋರ್ ಆಗ್ತಿದ್ದಿದೆ ಅದರಿಂದ. ಅಂದರೆ ನಾನೇ ಕೇಳ್ತಿದ್ದೆ, ಅವ್ರಿಗೆ ಗೊತ್ತಾಗ್ತಿರಲ್ಲ ಪಾಪ ಡೈರೆಕ್ಟ್ರಿಗೆ. ಅವ್ರು ಚೆನ್ನಾಗಿದೆ ಅನ್ನೋ, ಇಲ್ಲ ಸರ್ ಜಿಮ್ ಸೀನೊಂದು ಆ್ಯಕ್ಟ್ ಮಾಡಿದ್ದೀನಿ, ಬೇಡ ಏನೊಂದು ಚೇಂಜ್ ಮಾಡ್ತೀನಿ, ಬೆಟರ್ಮೆಂಟ್ ಮಾಡ್ತೀನಿ ನಾನು, ಬಿಕಾಸ್ ಇಲ್ಲಿ ಹೀರೋ ಆಗಿ ಲಾಂಚ್ ಆಗ್ತಿದ್ದೀನಿ. ಮತ್ತು ನಾನು ಅದೇ ಕಾಮಿಡಿ ಇಲ್ಲಿ ಮಾಡಿದ್ರೆ ಜನಕ್ಕೆ ಅವ್ರಿಗೆ ಏನು ಡಿಫ್ರೆನ್ಸೇ ಅನ್ಸಲ್ಲ, ಇವ್ನು ಯಾಕೆ ತೊಗೊಂಡ್ರು, ಅದನ್ನೇ ಮಾಡ್ತಿದ್ದಾನೆ ಅಂತ ಬೈತಾರೆ. ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ಸ್ಟಿಲ್ ನಮ್ಮ ಸಂತು ಅಂತ ನಮ್ಮ ಡೈರೆಕ್ಟ್ರು ತುಂಬ ಟೈಮ್ ಕೊಟ್ಟು, ಇಲ್ಲ ಮಾಡಿ, ನಿಮ್ಮ ಕೈಲಾಗುತ್ತೆ, ಪ್ರತಿ ಒಂದೊಂದು ಸೀನು ಬಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ. ಸೊ ಅದು ಇನ್ನೊಂಚೂರು ನನಗೆ ಒಂದು ಐಡಿಯಾ ಬರುತ್ತೆ, ಓಕೆ ಇವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನನ್ನಿಂದ ಅಂತ. ಸೊ ಅವ್ರು ಅದನ್ನು ಹೇಳ್ಬೇಕಾದ್ರೆ ನಾನು ಅದನ್ನು ತುಂಬ ಚಾಲೆಂಜಿಂಗಾಗಿ ತೊಗೊಂಡು ಮಾಡಿದ್ದೀನಿ. 25ನೇ ತಾರೀಕು ನೀವು ನೋಡ್ತೀರಾ. ಡಿಫ್ರೆನ್ಸ್ ಬಗ್ಗೆ ನೀವು ಹೇಳ್ಬೇಕು, ನಾನು ಎಷ್ಟೇ ಹೇಳ್ಬೋದು ನನ್ನ ಕ್ಯಾರೆಕ್ಟರ್ ಬಗ್ಗೆ, ಹೌದು ಹೆತ್ತವ್ರಿಗೆ ಹೆಗಣ ಮುದ್ದು ಅನ್ನೋ ಹಾಗೆ. ಬಟ್ ನೀವು ನನಗೆ ಆ ರಿವ್ಯೂ ನೀವು ಹೇಳಿ ಕಮೆಂಟ್ಸ್ ಮೂಲಕ ಅಂತ ನಾನು ಕೇಳ್ತೀನಿ. ಅಂದರೆ ನಿಮ್ಮ ಪಾತ್ರ ರಿಚ್ ಕ್ಯಾರೆಕ್ಟರಾ ಅಥವಾ ಮಿಡಲ್ ಕ್ಲಾಸ್ ಕ್ಯಾರೆಕ್ಟರಾ ಇಲ್ಲ ಹಳ್ಳಿ ಹುಡುಗನ ಕ್ಯಾರೆಕ್ಟರಾ? ಸಿಕ್ಕಾಪಟ್ಟೆ ರಿಚ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಆದರೆ ಗೌರಿ ಹಿಂದೆ ಬ್ಯಾಗ್ ಎತ್ಕೊಂಡು ಓಡಾಡ್ತಾ ಇರ್ತೀರಾ? ಇಲ್ಲ, ಅದು ಜಸ್ಟ್ ಫೋಟೋ ಅಷ್ಟೇ, ಅದು ಫೋಟೋದಲ್ಲಿ ಹಂಗಿದೆ ಅಷ್ಟೇ, ಆ ಥರ ಏನಿಲ್ಲ. ತುಂಬ ಡೀಸೆಂಟ್ ವ್ಯಕ್ತಿ. ಆಮೇಲೆ ಎಲ್ಲೂ ಯಾರನ್ನೂ ಕೀಳಾಗಿ ನೋಡಲ್ಲ, ಎಲ್ಲರೂ ಸಮಾನರೇ, ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂಥದ್ದೊಂದು ಕ್ಯಾರೆಕ್ಟರ್. ಅಂದರೆ ಮನೆ ಕೆಲಸದವ್ರಿಗೂ ಒಂದು ಮರ್ಯಾದೆ ಕೊಟ್ಟು, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಅಂಥ ವ್ಯಕ್ತಿ ಪ್ರೀತು ಈ ಸೀರಿಯಲಲ್ಲಿ. ಸೊ ಅಂದರೆ ಜಿಮ್ ಸೀನೂ ಅಷ್ಟೇ ಒಳ್ಳೆಯವನು, ಅಲ್ಲೇನೋ ಅವ್ನು ಕೆಟ್ಟವನಲ್ಲ. ಬಟ್ ಅಲ್ಲಿ ಒಳ್ಳೆಯವನು ಅನ್ನೋದು ಏನಕ್ಕೆ ಬರುತ್ತೆ ಅಂದರೆ, ಅಲ್ಲಿ ಮುಗ್ಧತೆ, ನನ್ನ ಕಾಮಿಡಿಯಿಂದ ಒಳ್ಳೆಯವನು ಬರುತ್ತೆ. ಬಟ್ ಇಲ್ಲಿ ನನ್ನ ತೋರಿಸಿರೋದೇ ಹಾಗೆ ತೋರಿಸಿದ್ದಾರೆ ಈ ಸೀರಿಯಲಲ್ಲಿ. ಪ್ರೀತಮ್ ಅಂದರೆ ಇದೇ ಥರ ತಾಯಿ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರೋ ಅಂತ. ಇಲ್ಲ, ಮುಂಗಾರು ಮಳೆ, ಎಷ್ಟೊಂದು ಜನ ಅನ್ಕೊಳ್ತಾರೆ ಆ್ಯಕ್ಚುಲಿ ಪ್ರೀತಮ್ ಅಂದ ತಕ್ಷಣ ಅದೇ ಇರುತ್ತೆ ಅಂತ. ಬಟ್ ನೋ, ಇದರಲ್ಲಿ ಎಷ್ಟೋ ಸಿನಿಮಾದು ಉದಾಹರಣೆಗಳು ಹೇಳ್ಬೋದು, ಬಟ್ ಹೇಳಿದ್ರೆ ತಪ್ಪಾಗ್ಬೋದು. ಗೊತ್ತಾ, ನಾನೇ ಸ್ಪಾಯ್ಲರ್ ಮಾಡ್ದಂಗೆ ಆಗುತ್ತೆ. ಬಟ್ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇದೆ, ನಿಮ್ಗೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಕತೆ ಹೆಂಗಿದೆ. ಯಾಕಂದರೆ ಟ್ರೈಲರ್ ನೋಡಿರೋದೆ, ಇವಾಗ ಏನು ನೀವು ಪ್ರೋಮೋ ನೋಡಿದ್ರು ಅದೇ ಬೇರೆ ಥರ ಇದೆ. ನೀವು ಟೆಲಿಕಾಸ್ಟ್ ನೋಡ್ರೆ ಏನೋ ಇದಿದೆಯಲ್ಲ, ಸಂಬಂಧನೇ ಇಲ್ವಲ್ಲ. ಬಹುಶಃ ಎಲ್ಲ ಸೀರಿಯಲು ಹಾಗೆ ಕಾಣಿಸ್ಕೋಬೋದು, ಎಕ್ಸೆಪ್ಟ್ ನಮ್ಮ ಸೀರಿಯಲ್ ಬಿಟ್ಟು.
ಅರೆ ಟ್ರೈಲರ್ ಇದು ಏನಂತಾರೆ ಪ್ರೋಮೋದಲ್ಲಿ ಏನಿತ್ತು ಅದ್ರಲ್ಲಿ ಒಂದು ತುಣುಕ್ ಬರ್ಬೋದು ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಚೇಂಜ್. ನಿಮ್ಮ ಕತೆ ಏನೋ ಇವ್ರೇನೋ ತೋರಿಸೋರು ನಾವೇನೋ ಅನ್ಕೊಂಡವಲ್ಲ ಅನ್ನೋದಿದೆ. ಬಟ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗದೆ ಇರೋದಂತೂ ಖಂಡಿತವಾಗ್ಲೂ ಮಾಡಕ್ ಹೋಗಲ್ಲ. ಬಿಕಾಸ್ ಜನ ಏನು ಬಯಸ್ತಾರೋ ಅದನ್ನೇ ತಾನೇ ಮಾಡೋದು. ಅದ್ರಲ್ಲಿ ಬಂದು ನಮ್ಮ ಪ್ರೊಡ್ಯೂಸರ್ ಬಂದು ಈಸ್ ಎ ಬಿಗ್ ಡೈರೆಕ್ಟರ್. ಅವರು ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಸಿನಿಮಾ ಡೈರೆಕ್ಷನ್ ಮಾಡಿದಂಥವ್ರು ಮಹೇಶ್ ಸರ್. ಅವರು ಅವ್ರ ಕತೆ ಕೂತ್ಕೋತಾರೆ, ಅವ್ರ ಕತೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಹೌದು. ಈ ಕಡೆ ನನ್ಗೇನೋ ನಂದು ಸ್ವಲ್ಪ ಚೆನ್ನಾಗಿದೆಯೇನೋ. ಸೊ ಈ ಥರದವರೆಲ್ಲ ಸಿಗ್ತಾ ಇದ್ದಾರೆ. ಸೊ ಆಮೇಲೆ ಆಗುತ್ತೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಸೊ ಆ ಸಪೋರ್ಟ್ ಇದೆಯಲ್ಲ, ಅಂದರೆ ಅವ್ರಿಗೊಂದು ಐಡಿಯಾ ಇರುತ್ತೆ. ಯಾಕಂದರೆ ಈಗ ಬೇಸಿಕಲಿ ನಾರ್ಮಲಾಗಿ ಅವ್ರು ಆಲ್ರೆಡಿ ಅಂಥ ದೊಡ್ಡ ಸ್ಟಾರ್ನೆಲ್ಲ ಹಿಡ್ಕೊಂಡು ಡೈರೆಕ್ಷನ್ ಮಾಡಿರೋರು. ಸೊ ಅಂಥದ್ರಲ್ಲಿ ಅವರು ಪ್ರೊಡ್ಯೂಸರ್ ಇನ್ನು ಕಾಸಾಗ್ತಿದ್ದಾರೆ ಬೇರೆ. ಸೊ ಅವ್ರು ಕೂತ್ಕೊಂಡು ಅವ್ರೆಲ್ಲೂ ಕತೆ ಡಮ್ಮಿ ಆಗಿ ಬಿಡಲ್ಲ. ಜನಕ್ಕೆ ಪಲ್ಸ್ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಏನು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಅವ್ರು ಆಲ್ರೆಡಿ ಎಷ್ಟೊಂದು ತಮಿಳು, ತೆಲುಗು, ಕನ್ನಡದಲ್ಲೇ ಎಷ್ಟೊಂದು ಸೀರಿಯಲ್ಗಳಿಗೆ ಝಿಯಲ್ಲೇ 100 ಎಪಿಸೋಡ್ ಸ್ಟಾರ್ಟಿಂಗ್ ಕತೆ ಬರೆಯೋದೇ ನಮ್ಮ ಪ್ರೊಡ್ಯೂಸರ್ ಆ್ಯಕ್ಚುಲಿ. ಸೊ ಖಂಡಿತವಾಗ್ಲೂ ಇದು ನಿಮಗೆ ಕಚ್ಕೊಳ್ಳುತ್ತೆ. ಯಾಕಂದರೆ ಜಿಮ್ಸಿನ ಅಂತ ನೀವೇನು ಕೊಂಡಾಡ್ತಿರೋ, ಇವತ್ತು ಅದೇ ಪ್ರೊಡ್ಯೂಸರ್ ಜೊತೆ ನಾನು ಕೆಲಸ ಮಾಡ್ತಿದ್ದೀನಿ. ಜಿಮ್ಸಿನ ಅಂತ ಹೆಸರು ಕೊಟ್ಟವ್ರೆ ನಮ್ಮ ಇವಾಗಿನ ಪ್ರೊಡ್ಯೂಸರ್. ಸೊ ಅವರೇ ಆ ಕತೆ ಪಾತ್ರನ ಸೃಷ್ಟಿ ಮಾಡಿರೋದು. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಸೊ ಹೋಪ್ಫುಲಿ ಇವತ್ತು ಅವ್ರ ಥರನೇ ಬಂದಿದ್ದೀನಿ. ಏನು ಅಲ್ಲಿ ಲೈಫ್ ಕೊಟ್ಟರು ಇಲ್ಲಿ ಲೈಫ್ ಕೊಡಲ್ವ ನನಗೆ, ಖಂಡಿತವಾಗ್ಲೂ ಕೊಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಸರ್, ಇವಾಗ ಜಿಮ್ ಸೀನಂಗೆ ಇಬ್ರು ಹುಡುಗಿರು, ಒಂದ್ ಕಡೆ ಪಿಂಕಿ, ಒಂದ್ ಕಡೆ ಗುಂಡಮ್ಮ. ಇಲ್ಲಿ ಅಕ್ಕ ತಂಗಿನ? ಇಲ್ಲಿ ಒನ್ ಮ್ಯಾನ್ ಆರ್ಮಿ, ಇಲ್ಲಿ ಒನ್ ವುಮೆನ್ ಮ್ಯಾನ್. ಇಲ್ಲಿ ರಿಯಲ್ ಲೈಫ್ ಥರ. ಸೊ ಅದು ಹುಡುಗಿ ಬೇಡ. ಸೊ ಜನಕ್ಕೆ ಇಷ್ಟ ಆಗತ್ತೆ ಇದು. ಯಾಕಂದರೆ ಜಿಮ್ಸಿರಾನು ನಾನೇ, ಅಂದರೆ ನನ್ನ ಒರಿಜಿನಲ್ ಕ್ಯಾರೆಕ್ಟರ್, ನನ್ನ ಕ್ಲೋಸ್ ಫ್ರೆಂಡ್ಸ್ ಜೊತೆ ನಾನು ಏನಿರ್ತೀನೋ ಅದೇ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದೆ. ಇಲ್ಲೂ ಅಷ್ಟೇ, ಇಲ್ಲಿ ನನ್ನ ಗರ್ಲ್ ಫ್ರೆಂಡ್ ಜೊತೆ ನಾನು ಏನಿರ್ತೀನೋ, ರಿಯಲ್ ಗರ್ಲ್ ಫ್ರೆಂಡ್ ಜೊತೆ ಏನಿರ್ತೀನೋ ಅದೇ ಸೀರಿಯಲಲ್ಲೂ ಹಾಕಿದ್ದೀನಿ. ಸೊ ಅದು ಯಾಕಂದರೆ ನಾವು ಆಲ್ರೆಡಿ ನಾನು ಅಲ್ಲದೆ ಇರೋ ಪಾತ್ರ ಮಾಡಿದ್ರೆ ಬಹುಶಃ ಡೌಟ್ ಇರುತ್ತೆ. ಬಟ್ ನಾನು ಆಗಿರೋ ಕ್ಯಾರೆಕ್ಟರ್ ನಾನು ಮಾಡ್ತಿರೋ ನನಗೆ ಡೌಟ್ ಇಲ್ಲ. ಖಂಡಿತವಾಗ್ಲೂ ಜನ ಒಪ್ಕೋತಾರೆ ಅನ್ನೋದು ಖುಷಿ ಇದೆ ನನಗೆ. ನಾವಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀವಿ ನೀವು ರಿಯಲ್ ಗರ್ಲ್ ಫ್ರೆಂಡ್ ಜೊತೆ ರೀಲಲ್ಲಿ ಹೇಗಿದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಅಂದರೆ ಇವಾಗ ನಿಮ್ಮ ಅಣ್ಣಯ್ಯ ಟೀಮ್ ಅಂತ ಬಂದಾಗ ತುಂಬ ಬಾಂಡಿಂಗ್ ನಿಮ್ಮ ಎಲ್ರದ್ದು ಅಷ್ಟೇ ಚೆನ್ನಾಗಿದೆ. ಅಂದರೆ ಎಲ್ಲರೂ ಫ್ರೆಂಡ್ಸ್ ಆಗಿದ್ದೀರಾ, ಒಂದು ಫ್ಯಾಮಿಲಿ ಕೂಡ ಆಗಿದ್ದೀರಾ. ಹೀರೋ ಆಗಿ ಲಾಂಚ್ ಆಗ್ತಿದ್ದೀನಿ ಅಂತ ಹೇಳಿದಾಗ ನಿಶಾ ಅವ್ರದ್ದಾಗಿರ್ಬೋದು, ವಿಕಾಸ್ ಅವ್ರದ್ದಾಗಿರ್ಬೋದು, ಎಲ್ರದ್ದು ರಿಯಾಕ್ಷನ್ ಹೇಗಿತ್ತು, ಎಷ್ಟು ಖುಷಿ ಪಟ್ಟರು ಅನ್ನೋದು? ಇಲ್ಲ, ಅವ್ರಿಗೆಲ್ಲ ಆ್ಯಕ್ಚುಲಿ ತುಂಬ ಖುಷಿ ಇದೆ. ಯಾಕಂದರೆ ಇನ್ಫ್ಯಾಕ್ಟ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆನೇ ನನಗೆ ಬೇರೆ ಬೇರೆ ಪ್ರಾಜೆಕ್ಟ್ ಅವಕಾಶ ಸಿಕ್ಕಿದಾಗ ನಾನು ಮಾಡ್ತಾ ಇರಲಿಲ್ಲ. ಅವಾಗ ಇಲ್ಲ ಮತ್ತೆ ಲೀಡಾಗಿ ಯಾರು ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದೆ. ಅವರೆಲ್ಲ ಬೈಯೋರು, ಹೋಗು, ಇದು ಯಾಕೆ ಇಲ್ಲೇ ಬಿದ್ದು ಸಾಯ್ತಾ ಇದೆಯಾ, ಹಿಂಗೆ ಬೈಯೋರು, ಇದು ಯಾಕೆ ಇಲ್ಲೇ ಬಿದ್ದು ಸಾಯ್ತಾ ಇದೆಯಾ, ಹೋಗು ಬೇರೆ ಸೀರಿಯಲ್ ಮಾಡು ಹಾಗೆ ಅಂತ. ಬಟ್ ತುಂಬ ಖುಷಿ ಇದೆ ಅವರಿಗೂ ಕೂಡ. ನಮ್ಮ ಜೊತೆ ನಮ್ಮ ಟೀಮ್ ಅವನೊಬ್ಬ ಬೆಳೀತಿದ್ದಾನೆ ಅಂತ. ಇನ್ಫ್ಯಾಕ್ಟ್ ನನ್ನ ಜಾಗದಲ್ಲಿ ಬೇರೆ ಯಾರು ಹೋಗಿರೋ ನಾನು ಅದೇ ಥರ ಎನ್ಕರೇಜ್ ಮಾಡ್ತಿದ್ದೆ. ನನಗೂ ಖುಷಿ ಆಗ್ತಿತ್ತು. ಯಾಕಂದರೆ ಯಾರು ಅಲ್ಲಿ ಈ ಥರ ಯಾರು ಹಾರ್ಡ್ ವರ್ಕ್ ಮಾಡದೇ ಇರೋರೇ ಇಲ್ಲ. ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡ್ತಾರೆ. ಸೊ ಅದರಲ್ಲಿ ನಾನು ಸ್ವಲ್ಪ ಏನಂತಾರೆ ಎಲ್ರಿಗೂ ಸ್ವಲ್ಪ ಹತ್ರ. ನಾನು ಆರ್ಟಿಸ್ಟ್ಗಳಿಗೆಲ್ಲ ಎಲ್ಲರ ಜೊತೆ ನಾನು ಕ್ಲೋಸು. ಯಾಕಂದರೆ ನಾನು ಯಾವ ಏಜ್ ಕ್ಯಾಟಗರಿಗೆ ಬೇಕಾದ್ರೆ ನಾನು ಜೆಲ್ ಆಗಿಬಿಡ್ತೀನಿ ಆ ಥರ. ಸೊ ಅವ್ರೆಲ್ಲರಿಗೂ ಖುಷಿ ಇದೆ. ಅವರೆಲ್ಲರೂ ಮೆಸೇಜ್ ಮಾಡಿ ವಿಶ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ ಹಿಂಗೆ ಇರಲಿ. ಅದನ್ನು ಉಳಿಸ್ಕೊಳ್ಳೋದು ನಾನು ಈ ಅವಕಾಶ ಸಿಕ್ಕಿದೆ. ಅದ್ರ ಮೂಲಕ ನಾನು ಏನು ಆ್ಯಕ್ಟ್ ಮಾಡಿದ್ದೀನೋ ಅದ್ರ ಮೂಲಕ ನಾನು ಪರವಾಗಿಲ್ಲ ಕಣಪ್ಪ, ಇನ್ನು ಈ ಅವಕಾಶ ಸಿಕ್ಕಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ಬೇಕು. ಆ ರೇಂಜಿಗೆ ಪರ್ಫಾರ್ಮ್ ಮಾಡಿ ತೋರಿಸ್ತೀನಿ. ಹಾಗೆ ಈ ಸೀರಿಯಲಲ್ಲಿ ಸಿರಿ ಅವರಿದ್ದಾರೆ. ಸೊ ಅವ್ರನ್ನ ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಕಿರುತೆರೆಗೆ. ಸೊ ಎಷ್ಟು ಖುಷಿ ಇದೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು. ಅವ್ರು ಏನಾಗಬೇಕು ನಿಮಗೆ ಸೀರಿಯಲಲ್ಲಿ ಅನ್ನೋದನ್ನ ರಿವೀಲ್ ಮಾಡ್ತೀರೇನೋ ಅಂತ. ಇಲ್ಲ, ಆ್ಯಕ್ಚುಲಿ ನನಗೆ ಫಸ್ಟ್ ಡೇ ನನಗೆ ಗೊತ್ತಿರಲಿಲ್ಲ, ನನಗೆ ಯಾರಿದ್ದಾರೆ ಏನು ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ಫಸ್ಟ್ ಡೇ ಬರೀ ನಂದು ಹೀರೋಯಿನ್ ಮಾತ್ರ ಸೀನ್ ಇತ್ತು. ಅದಾದಮೇಲೆ ನೆಕ್ಸ್ಟ್ ಡೇ ಇವ್ರನ್ನೆಲ್ಲ ನೋಡಿದ್ದೀನಲ್ಲ, ಇಲ್ಲಿ ಕಾರಿಂದ ಇಳಿತಿದ್ದಾರೆ. ಅಮ್ಮ ಸಿರಿ ಮ್ಯಾಮ್ ನಮ್ಮಮ್ಮನ, ಅಷ್ಟು ಗ್ಲಾಮರಸ್ ಅಮ್ಮನ ನನಗೆ ಅಂತ. ಪರವಾಗಿಲ್ಲ, ಒಂಥರ ಖುಷಿ. ಅಂದರೆ ಅವರು ಈಗ ಅಲ್ಲಿ ಫುಲ್ ಹಳ್ಳಿ ಸೊಗಡು. ಲೀಲಮ್ಮ ಆ್ಯಕ್ಚುಲಿ ಬಂದು ಅವರು ನೀವು ರಿಯಲ್ ಲೈಫಲ್ಲಿ ನೋಡ್ರೆ ನೀವು ಅಯ್ಯಪ್ಪ ಇವ್ರು ಅನ್ಸ್ಬಿಡುತ್ತೆ. ಅವರೊಂದು ಆ ಥರ ಕ್ಯಾಟಗರಿ ಇರೋ ಇವ್ರು ಇನ್ನೂ ಈ ಥರ ಫುಲ್ ನೋಡೋದಕ್ಕೆ ಗ್ಲಾಮರಸ್. ನಂಗೆ ಫುಲ್ ಶಾಕ್ ಆಯ್ತು. ಆಮೇಲೆ ಅವರು ತುಂಬ ಪಾಪ್ಯುಲರ್ ಆ್ಯಕ್ಚುಲಿ. ಒಂದು ಟೈಮಲ್ಲಿ ಹೀರೋಯಿನ್ ಆಗಿ ತುಂಬ ರಾರಾಜಿಸ್ತಂಥವ್ರು. ಸೊ ಅಂಥವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಅವ್ರು ಮಾತ್ರ ಅಲ್ಲ, ನಾಗೇಶ್ ಸರ್ ಆಗಿರ್ಬೋದು, ಅವರು ಕೂಡ ಮುಂಚೆ ತುಂಬ ಸಿನಿಮಾದಲ್ಲೆಲ್ಲ ಹೀರೋ ಆಗಿ ಮಾಡಿದವರು. ವಿಷ್ಣುವರ್ಧನ್ ಸರ್ಗೆ ಅವ್ರು ಕಂಡ್ರೆ ಫೇವ್ರೇಟ್. ಅಂಥವ್ರ ಜೊತೆ ಕೆಲಸ ಮಾಡ್ತೀನಿ ಅಂದಾಗ ನನಗೊಂಥರ ಖುಷಿ. ನಂಗೊಂದು ಸ್ವಲ್ಪ ಹೆಮ್ಮೆ ಏನು ಅಂದರೆ, ನಾನು ಇಂಡಸ್ಟ್ರಿಗೆ ಬಂದಾಗಲಿಂದ ಎಷ್ಟೊಂದು ಜನಕ್ಕೆ ಅವಕಾಶ ಸಿಗುತ್ತೋ ಗೊತ್ತಿಲ್ಲ. ಬಟ್ ನನಗಂತೂ ಐ ಆಮ್ ವೆರಿ ಲಕ್ಕಿ. ಆ ಥರ ಎಷ್ಟೋ ಜನ ಆರ್ಟಿಸ್ಟ್ಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಸೊ ಇಲ್ಲಿ ಇವರೆಲ್ಲ ಇರೋದು ನನಗಿನ್ನೂ ಒಂದು
ಆ ಸ್ಕ್ರೀನಲ್ಲಿ ಅದೊಂದು ಕಾಣಿಸುತ್ತೆ, ಓಕೆ ಕಣಪ್ಪ ಪರವಾಗಿಲ್ಲ ಇವರೆಲ್ಲ ಒಂದು ಫ್ಯಾಮಿಲಿ ಥರ ಕಾಣಿಸ್ತಾರೆ. ಎಷ್ಟೊಂದು ಜನ ಅದು ಅದು ಸ್ಪಾಯ್ಲರ್ ಅದು ಆ್ಯಕ್ಚುಲಿ, ಅದು ನಾನು ಹೇಳಬಾರ್ದು. ಬಟ್ ಎಷ್ಟೊಂದು ಜನ ಹೇಳ್ತಾರೆ, ಅದು ಇವಾಗ ಎಲ್ಲ ನೋಡಿರ್ಬೋದು ನೀವು, ಈಗ ಟೆಲಿಕಾಸ್ಟಲ್ಲಿ ನೋಡಿದಾಗ ಎಷ್ಟೊಂದು ಇವರಿಬ್ಬರು ಸಿಮಿಲಾರಿಟೀಸ್ ಸೇಮ್ ಇದೆ, ಹೊಂದಾಣಿಕೆ ಚೆನ್ನಾಗಿದೆ ಅನ್ನೋದು ತುಂಬ ಇದೆ. ಬಟ್ ಅವ್ರು ಮಾಡ್ತಿರೋ ನನಗೆ ಇನ್ನೂ ಖುಷಿ ಇದೆ. ಈ ಕ್ಯಾರೆಕ್ಟರ್ ಮಾಡ್ತಾರಲ್ಲ, ಯಾಕಂದ್ರೆ ಅಷ್ಟು ಪಾಪ್ಯುಲಾರಿಟಿ ತೊಗೊಂಡಿರೋರು ಯಾಕೆ ಈ ಕ್ಯಾರೆಕ್ಟರ್ ಮಾಡಬೇಕು, ನಾನು ಬೇರೆ ಮಾಡ್ತೀನಿ ಅಂತ ಹೋಗ್ಬೋದು. ಬಟ್ ಅವರು ಧೈರ್ಯಕ್ಕೆ ಮೆಚ್ಚಬೇಕು. ಸೊ ನಾವು ಅದನ್ನು ಅಳವಡಿಸ್ಕೋಬೇಕು ಆ್ಯಸ್ ಎನ್ ಆರ್ಟಿಸ್ಟ್. ನಾವು ಅದನ್ನು ನೆಕ್ಸ್ಟು ಇಲ್ಲ ನಾವು ಏನು ಪಾತ್ರ ಕೊಟ್ಟರು ನಾವು ಮಾಡ್ತೀವಿ ಅನ್ನೋದನ್ನ ನಾವು ತೊಗೊಳ್ಳೋಂಥ ಚಾಲೆಂಜಿಂಗ್ ಮೈಂಡ್ ಸೆಟ್ ಇರಬೇಕು. ಹಾಗೆ ಇನ್ನು ಸುಪ್ರೀತಾ ಮೇಡಮ್ ಬಗ್ಗೆ, ಹಾಗೆ ಪ್ರಮೋದ್ ಶೆಟ್ಟಿ ಸರ್ ಅವ್ರ ಪ್ರೊಡಕ್ಷನ್ದು ನೋಡೋದಾದ್ರೆ ತುಂಬ ಜಾವಿಯಲ್ ಇದ್ದಾರೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ದು. ಸೊ ನೀವು ಇಂಟರ್ವ್ಯೂ ಕೊಡಬೇಕಾದ್ರೆ ಅವರು ಡಿಸ್ಟರ್ಬ್ ಎಲ್ಲ ಮಾಡ್ತಾಯಿದ್ರು, ನಾನು ನೋಡ್ತಿದ್ದೆ. ಸೊ ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ರು, ಏನು ಹೇಳಿದ್ರು ಅನ್ನೋದು. ಇಲ್ಲ ಪಾಪ ಅವರು ಆ್ಯಕ್ಚುಲಿ, ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ನಂದು ಇನ್ನೊಂದು ಪ್ರಾಜೆಕ್ಟ್ ಆಗಿದ್ದು ಕ್ಯಾನ್ಸಲ್ ಆಗೋಯ್ತು ಅಂತ. ಪಾಪ ಅವರೇ ಫಸ್ಟ್ ಟೆನ್ಷನ್ ತೊಗೊಂಡಿದ್ದು, ಅಯ್ಯೋಯ್ಯೋ ನಿಂತೋಯ್ತಂತೆ ಪಾಪ. ಆಮೇಲೆ ಅವರು ಫೋನ್ ಮಾಡಿ, ಅವರು ಚಾನಲ್ ಹತ್ರ ಮಾತಾಡಿ, ಅದಾದಮೇಲೆ ನಮ್ಮ ಮಹೇಶ್ ಸರ್ ಹತ್ರ ಮಾತಾಡಿ, ಇಲ್ಲ ನಾವು ಈ ಥರ ಪ್ರಾಮಿಸ್ ಮಾಡಿದ್ದೀವಿ ಅವನ್ನ ನಿಮ್ಮ ಪ್ರಾಜೆಕ್ಟ್ ಹಾಕ್ಕೊಳ್ಳಿ ಅಂತ. ಪಾಪ ಅವರು ಒಬ್ಬರು ಕಾರಣ ಈ ಸೀರಿಯಲ್ಗೆ ಬರೋದಕ್ಕೆ. ಸೊ ಅದನ್ನೇ ಹೇಳಲ್ವ, ಸ್ಟಾರ್ಟಿಂಗ್ ಡೇಸಿಂದನೂ ಅವರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲ ಮಗ ಹಿಂಗಿದೆ, ನಿನ್ನ ಕ್ಯಾರೆಕ್ಟರ್ ಬಂದು ಹಿಂಗಿದೆ. ಸೊ ಅದನ್ನೇ ಹೇಳೋದು, ಆ ಸಪೋರ್ಟೇ ನಿಮ್ಗೆ ಇವತ್ತು ಅಣ್ಣಯ್ಯ ಅಷ್ಟು ಅದ್ಭುತವಾಗಿ ಬರ್ತಿದೆ ಅಂದರೆ, ಒಬ್ರು ಪ್ರೊಡ್ಯೂಸರ್ಗೆ ಅದು ಅವಶ್ಯಕತೆನೇ ಇಲ್ಲ. ನಾನು ದುಡ್ಡು ಹಾಕ್ತೆ ಏನಾರು ಮಾಡ್ಕೊಳ್ಳಿ ಅಂತ ಹೋಗ್ಬೋದು, ಸೀರಿಯಲ್ಗೆ ಹೆಸರಿದೆ ಅಂತ. ಬಟ್ ಇಲ್ಲ, ಅವ್ರಿಗೆ ಇನ್ನೂ ನಂಬರ್ ಒನ್ನಲ್ಲೇ ಇರಬೇಕು ಅನ್ನೋ ಹಠ ಇದೆಯಲ್ಲ. ಇಲ್ಲ, ಆ ನಂಬರ್ ಒನ್ನಲ್ಲಿ ಹಠ ಏನಂದ್ರೆ, ಅವ್ರು ಬಂದು ಇನಿಷಿಯೇಟಿವ್ ತೊಗೋತಾರೆ ಪ್ರತಿಯೊಂದಕ್ಕೂ. ಕಾಸ್ಟ್ಯೂಮ್ಸ್ ಇರ್ಬೋದು, ಆ್ಯಕ್ಟಿಂಗ್ ವೈಸ್ ಇರ್ಬೋದು, ಡೈರೆಕ್ಷನ್ ವೈಸ್ ಎಲ್ಲದರಲ್ಲೂ ಇನ್ಕ್ಲೂಡ್ ಆಗ್ತಾರೆ. ಸೊ ಆ ಸಪೋರ್ಟೇ ಇವತ್ತು ಅಣ್ಣಯ್ಯ ಅದ್ರಲ್ಲಿ ಅಣ್ಣಯ್ಯದಲ್ಲಿ ಜಿಮ್ಸಿನ ಬರುತ್ತೆ, ಅವರು ಆ ಸಪೋರ್ಟೇ ಕಾರಣ. ಅದೇ ಕಾಣಿಸ್ತಿರೋದು ನಿಮಗೆ. ಓಕೆ, ನಿನ್ನ ಎಲ್ರಿಗೂ ಜಿಮ್ ಸೀನನ್ನು ಮಾತಾಡ್ಸ್ತಿದ್ದೀವಿ ಅಂತ ಅಂದಾಗ ಗುಂಡಮ್ಮ ಒಂದು ಕಡೆ, ಪಿಂಕಿ ಒಂದು ಕಡೆ ಇದ್ದೇ ಇರುತ್ತೆ. ಸೊ ಯಾವಾಗ ಪಿಂಕಿ ವಿಷಯ ಗುಂಡಮ್ಮಂಗೆ ಗೊತ್ತಾಗುತ್ತೆ, ಗುಂಡಮ್ಮ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಕಾಯ್ತಾ ಇರೋರು ವರ್ಗ ಒಂದಿದೆ. ಸೊ ಹೇಳಿ, ಯಾವಾಗ ಸಿಗಾಕೊಳ್ಳಲ್ವಾ ಏನು? ಅತಿ ಶೀಘ್ರದಲ್ಲೇ ಎಕ್ಸ್ಕ್ಲೂಸಿವ್ ಫಸ್ಟ್ ನಿಮಗೆ ಹೇಳ್ತಿರೋದು. ಮೋಸ್ಟ್ ಪ್ರಾಬಬ್ಲಿ ಇದ್ಯಾವುದು ಆಗಸ್ಟಾ, ಈ ಮಂತ್ ಎಂಡಲ್ಲೇ ಮೋಸ್ಟ್ಲಿ ಗೊತ್ತಾಗ್ಬೋದೇನೋ. ಆ ಥರದ್ದು ಏನಾದ್ರು ಅದು ಗುಂಡಮ್ಮನ ಕೈ ಸಿಗಾಕೋತೀನಿ, ಯಾರ ಕೈ ಸಿಗಾಕೋತೀನಿ ಗೊತ್ತಿಲ್ಲ. ಬಟ್ ಸಿಗಾಕೋತೀನಿ, ಗೊತ್ತಾಗುತ್ತೆ. ಸಿಗಾಕೊಡೋದಂತೂ ಫಿಕ್ಸ್. ಒದೆ ತಿನ್ನೋದೆಲ್ಲ ಏನಾದರೂ ಇದೆಯಾ? ಅದೇ ತಿನ್ನೋದು ಎಲ್ಲ ಗೊತ್ತಿಲ್ಲ. ಅಂದರೆ ಕತೆ ಈಗ ಹಂಗಿದೆ ಅಂತ ಹೇಳಿದ್ದಾರೆ, ಬಟ್ ಅದೇನು ಶೂಟಿಂಗ್ ಆಗಿಲ್ಲ. ನನಗೇನು ಗೊತ್ತು ಆ ಕಂಟೆಂಟ್ನ ಹೇಳಿದೆ ಅಷ್ಟೇ. ಸ್ಪಾಯ್ಲರ್ ಬಿಟ್ಕೊಟ್ಟು. ಅಂದರೆ ಇನ್ನೊಂದು ವಿಷಯ ಏನಂದರೆ, ಈಗ ನೀವು ಝೀ ಪವರ್ನಲ್ಲಿ ಕಾಣಿಸ್ಕೊಳ್ತಿರೋದ್ರಿಂದ, ಝೀ ಕನ್ನಡದಲ್ಲೂ ಇರೋದ್ರಿಂದ ಎಲ್ಲಾದರೂ ಜಿಮ್ ಸೀನನ ಪಾತ್ರ ಕಡಿಮೆ ಆಗುತ್ತಾ ಅನ್ನೋ ಒಂದು ಕ್ವೆಶನ್ ಅಂತೂ ಆಡಿಯನ್ಸಿಗೆ ಬಂದೇ ಬರುತ್ತೆ. ಸೊ ಇದಕ್ಕೆ ಕ್ಲಾರಿಟಿ ಏನಾದರೂ ಕೊಡ್ತೀರಾ? ನೀವು ಹಂಗೆ ಹೇಳಿರಲ್ಲ ಕಮ್ಮಿ ಆಗುತ್ತಾ ಅಂತ. ಎರಡು ಕಡೆನೂ 7:30 ನಾನು ಕಳಿಸ್ಕೊತೀನಿ, 7:30 8 ಗಂಟೆ. ಬಟ್ ಇಲ್ಲ, ಖಂಡಿತವಾಗ್ಲೂ ಅಲ್ಲೆಲ್ಲೂ ಕಮ್ಮಿ ಮಾಡಿಕೊಡಲ್ಲ. ಯಾಕಂದರೆ ಅವರೇ ಬೆಳೆಸಿ ಝೀನೇ ಬೆಳೆಸಿ ಜಿಮ್ ಸೀನ ಅವರೇ ಬೀಳಿಸ್ತಾರ? ಖಂಡಿತವಾಗ್ಲೂ ಇಲ್ಲ. ಅಲ್ಲೂ ಬೀಳಕ್ಕೆ ಬಿಡಲ್ಲ, ಇಲ್ಲೂ ಬೀಳಕ್ಕೆ ಬಿಡಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡಿಸ್ತಾರೆ ಖಂಡಿತವಾಗ್ಲೂ. ಯಾಕಂದರೆ ಅಲ್ಲಿ ನಂದು ಒಂದು ಮುಖ್ಯ ಪಾತ್ರ ಆಗಿರೋದ್ರಿಂದ, ಒಂದು ಕಾಮಿಡಿ ಜನರ್ ಅಂತ ಇರೋದೇ ನಮ್ಮ ಫ್ಯಾಮಿಲಿ ಅವ್ರದ್ದು. ಜಿಮ್ ಸೀನ ಫ್ಯಾಮಿಲಿ ಅಂತಲೇ ಒಂದು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲೂ ನನಗೆ ಗೊತ್ತಿರೋಂಗೆ ಖಂಡಿತವಾಗ್ಲೂ ಚಾನಲ್ ಅವ್ರು ಬಿಟ್ಕೊಡಲ್ಲ. ಯಾಕಂದ್ರೆ ಅಷ್ಟೆಲ್ಲ ಬೆಳೆಸಿ ಇಲ್ಲಿಗೆ ಕಳಿಸಿ ಆಮೇಲೆ ಅಲ್ಲೇನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದಕ್ಕೆ ಅವ್ರ ರೆಸ್ಪಾನ್ಸಿಬಿಲಿಟಿ ಆಗ್ತಾರಲ್ಲ. ಇಲ್ಲ, ನನಗೆ ಗೊತ್ತಿರೋಂಗೆ ಎರಡು ಕಡೆನೂ ಇರುತ್ತೆ. ಬಟ್ ನೋಡೋ ವಿಚಾರದ ಸ್ವಲ್ಪ ಏರುಪೇರು ಆಗ್ಬೋದು. ಅಂದರೆ ಅದು ನೋಡೋಣ ಇದು ನೋಡೋಣ, ಈಗ ನನ್ನೊಂದಷ್ಟು ಜನ ಇಷ್ಟಪಡ್ತಿರ್ಬೋದು. ಬಟ್ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಇವ್ನು ಎಲ್ಲಿ ನೋಡೋದು ಅಂತ. ಸೊ ಓ ಟಿ ಟಿಲಿ ನೋಡಿದವರು ಟಿ ವಿಲಿ ನೋಡೋಕ್ಕಾಗದಿರೋ ಓ ಟಿ ಟಿಲಿ ನೋಡಿ, ಓ ಟಿ ಟಿಲಿ ನೋಡೋಕ್ಕಾಗದಿರೋ ಟಿ ವಿಲಿ ನೋಡಿ, ಎರಡೂ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತೀನಿ. ಸರ್, ಈಗ ಬಾವ ಬಾಮೈದನ ಏನು ಕಾಂಬಿನೇಷನ್ ಇದೆ, ಇದು ತುಂಬ ಜನಕ್ಕೆ ಇಷ್ಟ ಆಗಿಬಿಟ್ಟಿದೆ. ಮೊನ್ನೆ ನೀನು ಚಪಾತಿ ಮಾಡು, ನಾನು ಪಲ್ಯ ಮಾಡ್ತೀನಿ ಅಂದಿದ್ದಂತೂ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಕಮೆಂಟ್ಸು, ಇದ್ರೆ ಹಿಂಗಿರ್ಬೇಕಪ್ಪ, ಈ ಡೈಲಾಗ್ ಅಂತೂ ಸೂಪರ್ ಅನ್ನೋ ಥರ. ಸೊ ಹೇಳಿ, ರಿಯಲ್ ಲೈಫ್ ಬಾಂಡಿಂಗ್ ಬಗ್ಗೆ. ಹಾಗೆ ಈ ಬಾವ ಬಾಮೈದ ಅನ್ನೋದೇ ತುಂಬ ಜಾಸ್ತಿ ವರ್ಕೌಟ್ ಆಗ್ತಿದೆ ಅಣ್ಣಯ್ಯದಲ್ಲಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅವನು ನಮ್ಮ ಅಣ್ಣಯ್ಯ ಏನಿದ್ದಾನೆ, ಅವನು ಯೂಶಲಿ ಮೋಸ್ಟ್ ಆಫ್ ದಿ ಟೈಮ್ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅಂದರೆ ಹಾಫ್ ಸ್ಕ್ರೀನಲ್ವೇ ಜೊತೆಲೇ ಇರ್ತೀವಿ. ಸೊ ಅದು ಬಾಂಡಿಂಗ್ ಏನಾಗುತ್ತೆ ಅಂದರೆ, ಅದು ನೈಟ್ ಔಟ್ ಅಂತಲ್ಲ, ಅಂದರೆ ಆ ಫ್ರೆಂಡ್ಶಿಪ್ ನಾವು ಇದ್ದು ಆಮೇಲೆ ಇವಳು ಅಷ್ಟೇ, ಯಾರು ನಮ್ಮ ನಿಶಾನು ಇರ್ಬೋದು, ಪಾರು, ನಾವಳ ಮಚ್ಚ ಅಂತೀನಿ, ಇವನ್ನ ಮಗ ಅಂತ ಕರಿತೀನಿ. ಸೊ ಆ ಬಾಂಡಿಂಗ್ ಏನು ಅಂದರೆ, ಇನ್ನೂ ಒಂದು ಇಂಪ್ರೂವೈಸ್ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ ನಮಗೆ. ಆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಹೆಗ್ಲ ಮೇಲೆ ಕೈ ಹಾಕೊಳ್ಳೋದಿರ್ಬೋದು, ಹಿಂಗೆ ಮನ್ನೋದು, ಈ ಕೆಲವೊಂದು ಯಾರೋ ಒಬ್ರು ಗೊತ್ತಿರಲ್ಲ ಅವ್ರ ಜೊತೆ, ಅದು ಮಾಡೋಕ್ಕಾಗಲ್ಲ. ಸೊ ಆ ಬಾಂಡಿಂಗ್ ಎಲ್ಲಿಂದ್ರೆ ಹಾಫ್ ಸ್ಕ್ರೀನಲ್ಲೇ ಬೆಳೆಯೋಕ್ಕೆ ಸಾಧ್ಯ. ಅವಳು ಅಷ್ಟೇ, ಅವಳು ಏನು ತಮ್ಮ ಅಂತ ಇದು ಮಾಡ್ತಾಳೋ, ಹೊರಗಡೆನೂ ಸುಮ್ಮನೆ ಹಂಗೆ ಕಾಲು ರೇಗಿಸ್ತಾ ಇರ್ತಾಳೆ, ಏನೋ ಒಂದು ಮಾಡ್ತಿರ್ತಾಳೆ. ಸೊ ಅದು ಸ್ಕ್ರೀನಲ್ಲೂ ಆ ಬಾಂಡಿಂಗ್ ಅದು ವರ್ಕೌಟ್ ಆಗ್ತಿದೆ. ಸೊ ಯಾವತ್ತೂ ಅಷ್ಟೇ, ಒಬ್ಬ ಆರ್ಟಿಸ್ಟ್ಗೆ ಹಾಫ್ ಸ್ಕ್ರೀನಲ್ಲೂ ಆ ಒಂದು ಕೋಆರ್ಡಿನೇಷನ್ ಇಲ್ಲ ಅಂದರೆ
ಆ ರೇಂಜಿಗೆ ಬರೋಕ್ಕೆ ಸಾಧ್ಯನೇ. ಸೊ ಇವರಿಬ್ಬರು ಅಷ್ಟೇ. ಆಮೇಲೆ ನಾವು ಸೀನ್ಸ್ ಮಾಡ್ಬೇಕಾದ್ರು ಅಷ್ಟೇ ಕೆಲವೊಂದೆಲ್ಲ ಇಂಪ್ರೂವ್ ಮಾಡ್ತೀವಿ. ಅವನು ಅಷ್ಟೇ, ಯಾರೋ ನಮ್ಮ ವಿಕಾಸು ಅಣ್ಣಯ್ಯ, ನಾನೇನೋ ಹೇಳ್ಬೇಕಾದ್ರೆ ಅವನು ಒಂದು ಇಂಪ್ರೂವೈಸ್ ಮಾಡ್ತಾನೆ, ಅವನೇನು ಹೇಳ್ಬೇಕಾದ್ರೆ ನಾನು ಇದನ್ನ ಹೇಳ್ತೀನಿ ಅಂತ. ಅವನು ಬಿಡ್ಕೊಡಲ್ಲ, ನಾನು ಬಿಡ್ಕೊಡಲ್ಲ. ಕೊನೆಗೆ ನಮ್ಮ ಡೈರೆಕ್ಟರ್ ಎದ್ದೋಗ್ಬೇಕು, ನೀವಿಬ್ರು ಹಾಳಾಗೋಗಿ ಏನಾರ ಮಾಡ್ಕೊಂಡು ಏನು ಇರೋದು ಒಂದು ಪೇಜ್ ಡೈಲಾಗು, ನೀವೇನು 2 ಪೇಜ್ ಮಾಡ್ತಿದ್ದೀರಾ ಅಂತ ಬಿಡೋದೇ ಇಲ್ಲ. ಬಟ್ ಅಂದರೂ ನಮ್ಮ ಡೈರೆಕ್ಟ್ರನ್ನು ತೊಗೊಂಡು ಸಪೋರ್ಟ್ ಮಾಡಿಕೊಂಡು ಒಳ್ಳೆ ಮಜಾ ಇರುತ್ತೆ ಆ್ಯಕ್ಚುಲಿ. ಅದೇ ಹೇಳಿಲ್ಲ, ಆ ಬಾಂಡೇ ಆ ಸ್ಕ್ರೀನ್ ಮೇಲೂ ಬಾಮ ಇದೊಂದು ಕ್ಲಿಕ್ ಆಗ್ತಿರೋದು. ಮೋಸ್ಟ್ಲಿ ಹೇಳೋಕ್ಕಾಗಲ್ಲ, ಗುಂಡಮ್ಮ ಜಿಮ್ ಸೀನೊಂದು ಮೀರಿಸ್ಬಿಡುತ್ತೆ ಬಾಮ ಇದೊಂದು, ಹೇಳೋಕ್ಕಾಗಲ್ಲ. ನನ್ನ ಕೊನೆ ಪ್ರಶ್ನೆ ಅಂದರೆ, ಈಗ ಸಾಕಷ್ಟು ಹೊಸ ಸೀರಿಯಲ್ಗಳು ಲಾಂಚ್ ಆಗ್ತಾ ಇದೆ. ಅಂದರೆ ನಾವು ಇತ್ತೀಚೆಗೆ ನೋಡೋದಾದರೆ ಸಾಕಷ್ಟು ಸೀರಿಯಲ್ಗಳು ಲಾಂಚ್ ಆಗ್ತಾಯಿದೆ. ಜೀ ಪವರ್ನಲ್ಲೇ 4 ಸೀರಿಯಲ್ಗಳು ಬರ್ತಿದೆ, ಜೀ ಕನ್ನಡ ಇದೆ. ಈ ಥರ ಕಾಂಪಿಟೇಷನ್ ಇರೋದ್ರಿಂದ ಯಾಕೆ ಅದು ನಿಮ್ಮದ್ರಲ್ಲಿ ಎರಡೂ ಒಂದೇ ಟೈಮಿಗೆ ಪ್ರಸಾರ ಆಗುವಂತಹ ಸೀರಿಯಲ್ಗಳು, ಯಾಕೆ ಈ ಸೀರಿಯಲ್ನ ಗೌರಿ ಸೀರಿಯಲ್ನ ನೋಡಬೇಕು ಅಂತ ಸುಷ್ಮಿತ್ ಅವ್ರು ಹೇಳ್ತೀರಾ? ಹಾಗೆ ಯಾವಾಗಿಂದ ನೋಡಬೇಕು ಜನಕ್ಕೆ ಅಂತ ನೀವೇ ಹೇಳ್ಬಿಡಿ. ಈ ಸೀರಿಯಲ್ನ 25ನೇ ತಾರೀಕು, 25 ಅನ್ಸುತ್ತೆ, ಮಂಡೆಯಿಂದ 25ನೇ ತಾರೀಕಿಂದ ಟೆಲಿಕಾಸ್ಟ್ ಆಗುತ್ತೆ. ಯಾಕೆ ನೋಡ್ಬೇಕಂದ್ರೆ, ಇದು ನೀವೇ ಬೆಳೆಸಿರೋ ಅಂಥ ವ್ಯಕ್ತಿ. ಇವತ್ತು ಇಲ್ಲಿ ನಿಂತಿದ್ದೀನಿ, ಹೀರೋ ಆಗಿ ಮಾಡಿದ್ದೆ ನೀವೇ ತಾನೇ ಕಮೆಂಟ್ಸಲ್ಲಿ ಹೀರೋ ಆಗು ಅಂತ ಅಂದಿದ್ದು. ಹೀರೋ ಆಗಿದ್ದೀನಿ. ಈಗ ನೀವು ಇಲ್ಲಿ ನೋಡಲಿಲ್ಲ ಅಂದರೆ ನಾನು ಹೀರೋ ಆಗಿದ್ದು ವೇಸ್ಟ್ ಆಗುತ್ತೆ. ಸೊ ಆ ರೀಸನ್ಗೋಸ್ಕರ ನೀವು ನೋಡಲೇಬೇಕು. ಜೊತೆಗೆ ಇನ್ನೊಂದೇನು ಅಂದರೆ, ಏನಕ್ಕೆ ನೋಡಬೇಕು, ಎಲ್ಲನೂ ಬೆಳೆಸಿ ಬೇಡ ಅಂತ ಅನ್ನಲ್ಲ. ಯಾಕಂದರೆ ಯಾರು ಏನು ಇದಂತಿಲ್ಲ, ನಾವೆಲ್ಲ ಒಂದು ಫ್ಯಾಮಿಲಿನೇ. ಬಟ್ ನಮ್ಮ ಸೀರಿಯಲ್ನ ಎಸ್ಪೆಷಲಿ ನಮ್ಮ ಸೀರಿಯಲ್ ಯಾಕೆ ನೋಡಬೇಕು ಅಂದರೆ, ಎಲ್ಲ ಟೀಮು ಕಷ್ಟಪಡ್ತಾರೆ. ಅದೇ ಥರ ನಮ್ಮ ಟೀಮು ಕಷ್ಟಪಟ್ಟಿದ್ದೀವಿ. ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಪಾಪ ನಾವಾರು ಅಟ್ಲೀಸ್ಟ್ ಮನೆಗೆ ಹೋಗ್ತಿದ್ವಿ, ನಿದ್ದೆ ಮಾಡ್ತಿದ್ವಿ, ನಮ್ಮ ನಾಳೆ ಶೂಟ್ ಇರ್ತಿರಲಿಲ್ಲ. ಬಟ್ ಅವ್ರದ್ದು ಹಂಗೆಲ್ಲ ಇಲ್ಲ. 24 hours 48 hours ಎಲ್ಲ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ದಾರೆ. ಪಾಪ ನಿದ್ದೆಗೆಟ್ಟು ಶೂಟ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನೀವು ಇದನ್ನು ಎಕ್ಸೆಪ್ಟ್ ಮಾಡದೇ ಇದ್ದಾಗ, ಎಲ್ಲೋ ನಂದು ಓಕೆ, ಬಟ್ ಅವ್ರ ಶ್ರಮ ಎಲ್ಲೋ ಕಮ್ಮಿ ಆಗಿಬಿಡುತ್ತೆ ಅಂತ ನನಗೆ. ಅಂದರೆ ಅವ್ರು ಫ್ಲಾಪ್ ಆಗಿಬಿಡ್ತಾರೆ. ಸೊ ಆ ಉದ್ದೇಶದಿಂದ ದಯವಿಟ್ಟು ನೋಡಿ, ಇದೊಂದೇ ಅಲ್ಲ, ಎಲ್ಲನೂ ನೋಡಿ, ಎಲ್ಲನೂ ಗೆಲ್ಲಿಸಿ. ನಾವು ಅದನ್ನೇ ಹೇಳಲ್ವಾ, ಝೀಗೆ ಯಾರು ಕಾಂಪಿಟೇಷನ್ ಇಲ್ಲ, ಝೀನೇ ಕಾಂಪಿಟೇಷನ್ ಆಗಲಿ ಅಂತ ಜೀ ಪವರ್ ತಂದಿದ್ದಾರೆ. ಸೊ ನಮಗೆ ನಾವೇ ಕಾಂಪಿಟೇಟ್ರು, ನಮಗೆ ನಾವೇ ಎಲ್ಲ ಹೇಳ್ತಾ ಇರೋದು. ಸೊ ದಯವಿಟ್ಟು ಎರಡನ್ನೂ ಬ್ಯಾಲೆನ್ಸ್ ಮಾಡಿ, ಯಾವುದನ್ನು ಬಿಟ್ಕೊಡ್ಬೇಡಿ. ಎಲ್ಲ ಖಂಡಿತವಲ್ಲ ಅದಾಗುತ್ತೆ. ಝಿಯಲ್ಲಿರೋರು ಜೀ ಪವರು ನೋಡ್ತಾರೆ. ಬಿಕಾಸ್ ಯಾಕಂದರೆ ಜನಕ್ಕೆ ಬೇಕು ಎಂಟರ್ಟೈನ್ಮೆಂಟ್ ಅಂತ, ಏನೋ ಬೇಕಲ್ಲ. ಎಷ್ಟು ಅಂತ ಸೇಮ್ ಕಥೆಗಳನ್ನೇ ನೋಡ್ತಿರ್ತಾರೆ. ಏನೊಂದು ಹೊಸದು ಬರ್ತಿದೆ ಅಂದಾಗ ಸ್ವಲ್ಪ ಈ TRP ವೈಸಲ್ಲಿ ಅಥವಾ ಚಾನೆಲ್ ಹೇಳೋಕ್ಕಾಗಲ್ಲ. ನಮ್ಮ ಲಕ್ ಚೆನ್ನಾಗಿದ್ರೆ ಒಂದೇ ಸಲಕ್ಕೆ ಮೇಲೆ ಹೋಗುತ್ತೆ. ಬಟ್ ಕಂಟೆಂಟ್ ಚೆನ್ನಾಗಿದ್ದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಟ್ಲೀಸ್ಟ್ ಒಂದು 2-3 months ಬೇಕು. ಆಮೇಲೆ ಖಂಡಿತವಾಗ್ಲೂ ಈ ಜೀ ಪವರು ಪಕ್ಕ ಪವರ್ ಸ್ಥಾನದಲ್ಲೇ ನಿಂತ್ಕೊಳ್ಳುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು. ನಿಮ್ಮ ಹತ್ರ ಮಾತಾಡಿ ಖುಷಿ ಆಯಿತು. ಹಾಗೆ ಎಲ್ಲ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ಆಲ್ ದ ಬೆಸ್ಟ್. ಹಾಗೆ ಸಿನಿಮಾದಲ್ಲೂ ಕೂಡ ನೋಡೋ ಅವಕಾಶ ನಮ್ಮ ಆಡಿಯನ್ಸ್ಗೆ ಹಾಗೆ ಅಭಿಮಾನಿಗಳಿಗೆ ಸಿಗಲಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ಸುಷ್ಮಿತ್ ಜೈನ್ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.